ಅವಧಿಯಲ್ಲಿ ಕಡಿಮೆ ಏಜಲ್ಲಿ ನಾನು ಶಾಸಕನಾಗಿ ನಾನು ಇನ್ನೇನೋ ಮಾಡಬೇಕು, ಇನ್ನೇನೋ ಮಿನಿಸ್ಟರ್ ಆಗಬೇಕು, ಇಲ್ಲ CM ಆಗಬೇಕು ಅಂತ ಬಂದಿಲ್ಲ. ಯಾರ ಬರದಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲೋ ಪಕ್ಕ ತಾಲೂಕಿರ್ತಕ್ಕಂಥ ಒಬ್ಬ ಪೊಲೀಸ್ ಮನೆಯಲ್ಲಿರ್ತಕ್ಕಂಥ ಹುಡುಗ ಒಂದು MLA ಆಗೋಣಂತಂದ್ರೆ ನಾನು ಮಿನಿಸ್ಟರ್ ಆಗೋದು ಮತ್ತು CM ಆಗೋದು ನನ್ನ ಹಣೆ ಬರ ಬಂದಿತ್ತು. ಒಂದು ಜೀವನದಲ್ಲಿ ನಾವು ಏನಾಗಬೇಕು ಭಗವಂತ ಅವಳ ಹಣೆ ಬರ ಬಂದಿರ್ತಾನೆ. ನನ್ನ ಲೈಫಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ತಮಿಳ್ನಾಡ್ತಕ್ಕಂಥ ವಿಜಯ್ ದೂರನ್ಸಿ ಹೊಡಿತಾರಂತ. ಹೆಣ್ಮಕ್ಳು ನನ್ನ ಯುವಕರು ಈ ಹೊಸದಾಗಿ ಸೇರಿದ್ರಿ. ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೆಯಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು ಮತ್ತು ಎಲ್ಲ ದೊಡ್ಡವರ ಆಶೀರ್ವಾದ ನಮಸ್ಕರಿಸುತ್ತಾ, ಇದು ಪೊಲೀಸ್ ಇಲಾಖೆ ಮತ್ತು ಪದಕಮಾನ ಎಲ್ಲ ಸೇರಿದ್ರಿ. ಆ ಚೋಳೇಶ್ವರಮ್ಮ ತಾಯಿ ಕಲೆ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಇಡೀ ನಮ್ಮ ತಾಯಿಗಳನ್ನ ಎಲ್ಲ ಬೀದಿಗಳಲ್ಲಿ ಕೂಡ ದೀಪೋತ್ಸವ ಮಾಡಿ ತುಂಬಾ ಅದ್ಭುತವಾಗಿ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಆ ಚೋಳೇಶ್ವರ ತಾಯಿ ಒಳ್ಳೇದು ಮಾಡಲಿ, ಮುಂದಿನ ದಿವಸ ಒಳ್ಳೆ ಮಟ್ಟಕ್ಕೆ ಅಭಿವೃದ್ಧಿ ಆಗ್ಲಿ. ಈಗಾಗಲೇ 100 ಬೆಡ್ ಹಾಸ್ಪಿಟ್ಲು ತಾಯಿಯವರಿಗೆ ತರ್ತಾ ಇದ್ದೀನಿ, ಹೈಟೆಕ್ ಹಾಸ್ಪಿಟಲ್ ತರ್ತಾ ಇದ್ದೀನಿ. 46 ಕೋಟಿ ಹಾಸ್ಪಿಟಲ್, ಹೊಸ ಹಾಸ್ಪಿಟ್ಲು ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಹುಡುಕ್ತಾ ಇದ್ದೀವಿ. ಆದಷ್ಟು ಬೇಗ ಜಾಗವನ್ನು ಹುಡುಕಿ 2-3 ವರ್ಷಗಳಲ್ಲಿ ಒಳ್ಳೆ ಹೈಟೆಕ್ ಹಾಸ್ಪಿಟಲ್, ಮಕ್ಕಳು ಮತ್ತು ತಾಯಿ ಹಾಸ್ಪಿಟಲ್ ನಿರ್ಮಾಣ ಮಾಡಲಿಕ್ಕೆ ಗೌರ್ಮೆಂಟ್ ಆಲ್ರೆಡಿ ಅಲರ್ಟ್ ಆಗಿದೆ ಅಂತ ಹೇಳ್ತಾ, ಇವತ್ತು ಕಡಿಮೆ ಅವಧಿಯಲ್ಲಿ ಕಡಿಮೆ ಏಜಲ್ಲಿ ನಾನು ಶಾಸಕನಾಗಿ ನಾನು ಇನ್ನೇನೋ ಮಾಡಬೇಕು, ಇನ್ನೇನೋ ಮಿನಿಸ್ಟರ್ ಆಗಬೇಕು, ಇಲ್ಲ CM ಆಗಬೇಕು ಅಂತ ಬಂದಿಲ್ಲ. ಯಾರ ಬರದಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲೋ ಪಕ್ಕ ತಾಲೂಕಿರ್ತಕ್ಕಂಥ ಒಬ್ಬ ಪೊಲೀಸ್ ಮನೆಯಲ್ಲಿರ್ತಕ್ಕಂಥ ಹುಡುಗ ಒಂದು MLA ಆಗೋಣಂತಂದ್ರೆ ನಾನು ಮಿನಿಸ್ಟರ್ ಆಗೋದು ಮತ್ತು CM ಆಗೋದು ನನ್ನ ಹಣೆ ಬರ ಬಂದಿತ್ತು. ಒಂದು ಜೀವನದಲ್ಲಿ ನಾವು ಏನಾಗಬೇಕು ಭಗವಂತ ಅವಳ ಹಣೆ ಬರ ಬಂದಿರ್ತಾನೆ. ನನ್ನ ಲೈಫಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ತಮಿಳ್ನಾಡ್ತಕ್ಕಂಥ ವಿಜಯ್ ದೂರನ್ಸಿ ಹೊಡಿತಾರಂತ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಯಾರ ಏನಿದೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹಂಗೆ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇರ್ತದೆ. ನಾವು ಯಾವ ರೀತಿ ನಮ್ಮ ಜೀವನ ತಗೊಂಡು ಹೋಗುತ್ತೆ ಆ ಜೀವನ ನಮ್ಗೆ ರೂಪಿಸುತ್ತೆ. ಸಾಕಷ್ಟು ಜನ ಇರ್ತಕ್ಕಂಥ ಯುವಕರು, ನನ್ನ ತಾಯಂದ್ರು ಎಲ್ಲ ಹೆಣ್ಮಕ್ಳಿದ್ದಾರೆ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಯಾಕೆ ನಾವು ಏನ್ ರೀತಿ ನಾವು ರೂಪಿಸ್ಕೊಳ್ತೀವೋ ಅದಕ್ಕೆ ನಮ್ಮ ಜೀವನ ನಮ್ಗೆ ವಾಪಸ್ ಬರುತ್ತೆ. ಅದರಿಂದ ಎಲ್ಲ ಯುವಕರು ಟೈಮ್ ವೇಸ್ಟ್ ಮಾಡದೆ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಇಡೀ ಜಿಲ್ಲೆಯಲ್ಲಿ SSLCದಲ್ಲಿ ನನ್ನ ಮಕ್ಕಳು, ಅಂದ್ರೆ ನಮ್ಮ ಮಕ್ಕಳು ಏನು ಮಕ್ಕಳು ಓದುತ್ತಾ ಇದ್ದಾರೋ ಎಲ್ಲ ಮಕ್ಕಳು ಪ್ರಥಮ ಸ್ಥಾನ ಬಂದಿದ್ದಾವೆ. ಇದಕ್ಕಿಂತ ದೊಡ್ಡ ಸಂತೋಷ ಏನೇ ಇಲ್ಲ. ಆದಷ್ಟು ಬೇಗ ರೈತರಲ್ಲಿ ಒಳ್ಳೆ ಬೆಳೆ ಮಾಡಿ ಸಂತೋಷವಾಗಿದ್ದ ರೈತರು ನಾವು ದೊಡ್ಡ ಮಟ್ಟಕ್ಕೆ ಹೋಗಬಹುದು ಅಂತ ಹೇಳ್ತಾ, ಕಡಿಮೆ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶ ಶಾಸಕನಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀರಿ. ಸಾಕಷ್ಟು ಜನ ಟೀಕೆ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಟೀಕೆ ಮಾಡಿ ಇವತ್ತು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗೆ ಅಮೌಂಟ್ ಆಗ್ತಾ ಇದೆ. ಇವತ್ತು ನನ್ನ ಪರಿಸ್ಥಿತಿ, ಕರ್ನಾಟಕ ಪರಿಸ್ಥಿತಿ ಹೆಂಗಿದ್ರೆ ನನ್ನ ವಿಜಯ್ ಕೊಟ್ಟರೆ ಗೊತ್ತಾಗಿದೆ. ವಿಜಯ್ ಗೆದ್ದ ತಕ್ಷಣ ಇನ್ನು ತಮಿಳುನಾಡು ಪಾತ್ರೆ ಏನೇನು ಮದುವಾದ 2 ಗ್ರಾಮು ಬಿಡಿ ಮುಟ್ಟಿಸ್ತೇ ರೈಲು ಆಡೋದಕ್ಕೆ 2,500 ಗ್ಯಾಸ್ ಫ್ರೀ, ಬಸ್ ಫ್ರೀ, ಕರೆಂಟ್ ಫ್ರೀ. ಈ ಮಟ್ಟಿಗೆ ದೇಶ ಹೋದ್ರೆ ನಮ್ಮಂತ ರಾಜಕಾರಣಿ ಏನು ಮಾಡಕ್ಕಾಗಲ್ಲ. ಕೆಲವು ವರ್ಷಗಳಲ್ಲಿ ಭಾರತ ದೇಶ ದಿವಾಳಿ ಆಗೋದ್ರಲ್ಲಿ ನಂಬರ್ 1 ಡೌಟ್ ಇಲ್ಲ. ಇದೇ ತರ ಪ್ರಣಾಳಿಕೆ ಎಲ್ಲಾ ಸ್ಟೇಟ್ ಅಲ್ಲಿ ಕೊಟ್ಬಿಟ್ರೆ ರೋಡ್ ದುಡ್ಡಿಲ್ಲ, ಗೌರ್ಮೆಂಟ್ ದುಡ್ಡಿಲ್ಲ, ಬರ್ತಕ್ಕಂಥ ಎಲ್ಲಾ ದುಡ್ಡು ಫ್ರೀ 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 ಅಂತ. ವಿಜಯ್ ಅವರಂದ್ರೆ ಪರ್ಸನಲ್ ತುಂಬಾ ಇಷ್ಟ ನನಗೆ. ಆಗ್ತದೆ ಒಬ್ಬ ನಿರ್ಮಾಪಕರಾಗಿ ನನಗೆ ಇಷ್ಟ. ಆದ್ರೆ ಅವ್ರು ಕೊಟ್ಟಿರ್ತಕ್ಕ ಪ್ರಣಾಳಿಕೆ ಇದೆಯಲ್ಲ, ಇವತ್ತು ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ 4,500 ರೂಪಾಯಿ ಕೊಡ್ತಾರೆ. ಪ್ರತಿ ಹೆಣ್ಮಗು ಮನದಲ್ಲಿ 2,500 ರೂಪಾಯಿ ಕೊಡ್ತಾರೆ. ಪ್ರತಿ ಮನೆಗೂ ಗ್ಯಾಸ್ ಫ್ರೀ ಕೊಡ್ತಾರೆ. ಪ್ರತಿ ಹೆಣ್ಮಗು ಬಸ್ ಫ್ರೀ ಕೊಡ್ತಾರೆ. ಬರ್ತಕ್ಕಂಥ ಎಲ್ಲಾ ದುಡ್ಡು ಫ್ರೀ 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 ಕೊಡುತ್ತೆ. ನಮ್ಮ ಭವಿಷ್ಯ ಇವತ್ತು ಕರ್ನಾಟಕದಲ್ಲಿ 5 ಪ್ರಣಾಳಿಕೆ ಕೊಟ್ಟಿದ್ರೆ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ. ಇನ್ನು ಈ ಮಹಾತ್ಮ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ನೋಡ್ಬಿಟ್ರೆ ಬಹುಶಃ ದೇಶ ಮಾರ್ಕೊಂಡೋದ್ರಲ್ಲಿ ತುಂಬಾ ಹತ್ರ ಇದೆ. ತುಂಬಾ ಹತ್ರದಲ್ಲೇ ದೇಶ ಮಾರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದರಿಂದ ದಯವಿಟ್ಟು ಇಂಥ ಪ್ರಣಾಳಿಕೆಗಳಿಗೆ ನಾವು ಗೆದ್ದಿದ್ರೆ ನಂಗೆ ಗೆದ್ದಿಲ್ಲ ಅಂತ ಹೇಳ್ತಲ್ಲ, ಆದ್ರೆ ಈ ಪ್ರಣಾಳಿಕೆಯಿಂದ ಗೆದ್ದವರು ಇಲ್ಲ ಯುವಕರಿಗೆ ಕೆಲಸ ಡೌಟ್ ಆಗ್ತದೆ. ಅದರಿಂದ ಆದಷ್ಟು ಬೇಗ ನಮ್ಮ ದೇಶ ದೊಡ್ಡ ಅಭಿವೃದ್ಧಿ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೂ, ಎಲ್ಲ ಯುವಕ ಮಾಸಕ್ಕೂ ಒಳ್ಳೇದಾಗ್ಲಿ. ನಮ್ಮ ಓದು, ನಮ್ಮ ವಿಷನ್, ನಮ್ಮ ಗುರಿ ಮುಟ್ಟದೆ ನಮ್ಮ ಜೀವನ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದ ಎಲ್ಲರೂ ಒಂದು ಸಹ ಮಾತು